ಖತಮ್, ಟ್ರೆಕ್ ಖತಮ್, ವಾಪಸ್ ಜನ ಟಾಟಾ ಬೈ ಬೈ, ಟಾಟಾ ಬೈ ಬೈ. ನೀವೇನಾದರೂ ಕುದುರೆಮುಖ ಪ್ಲ್ಯಾನ್ ಮಾಡ್ತಾಯಿದ್ರೆ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟಿಗೆವರೆಗೂ ಜೀಪಲ್ಲೇ ಹೋಗಬೇಕು. ಪರ್ ಜೀಪಲ್ಲಿ 8 ಮೆಂಬರ್ಸ್ನ ಮಾತ್ರ ಮ್ಯಾಕ್ಸಿಮಮ್ ಅಲೋ ಮಾಡ್ತಾರೆ. ಅಪ್ ಆ್ಯಂಡ್ ಡೌನ್ ಸೇರಿ 2500 rupees ಚಾರ್ಜ್ ಆಗುತ್ತೆ ನಿಮಗೆ. ಹಾಗೆಯೇ ಒಬ್ಬ ಗೈಡ್ನೂ ಕೂಡ ನೀವೇ ತಗೋಬೇಕಾಗುತ್ತೆ. ಗೈಡ್ ಫೀಸ್ ಬಂದು 1000 rupees ಇರುತ್ತೆ. ಮ್ಯಾಕ್ಸಿಮಮ್ 10 ಮೆಂಬರ್ಸ್ವರೆಗೂ. 10 ಮೆಂಬರ್ಸ್ಗಿಂತ ಜಾಸ್ತಿ ಇದ್ದರೆ ಮತ್ತೆ ಇನ್ನೊಬ್ಬರು ಗೈಡ್ನ ತಗೋಬೇಕಾಗುತ್ತೆ. ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟಲ್ಲಿ ಫಾರೆಸ್ಟ್ ಆಫೀಸರ್ಸು ನಿಮ್ಮ ಬ್ಯಾಗ್ನ ಚೆಕ್ ಮಾಡ್ತಾರೆ. ಯಾವುದೇ ರೀತಿ ಪ್ಲಾಸ್ಟಿಕ್ಸ್ನ ಅಲೋ ಮಾಡೋದಿಲ್ಲ. ನೀವೇನಾದರೂ ಬಿಸ್ಕೆಟ್ಸ್, ಚಾಕ್ಲೇಟ್ಸ್, ಚಿಪ್ಸ್ ಏನಾದರೂ ತೊಗೊಂಡೋಗಿದ್ರೆ ಅದನ್ನೆಲ್ಲ ಒಂದು ಬಾಕ್ಸ್ ಒಳಗಡೆ ಹಾಕ್ಕೊಂಡು ತೊಗೊಂಡೋಗ್ಬೋದು. ಇದೇ ಟ್ರೆಕ್ ಸ್ಟಾರ್ಟಿಂಗ್ ಪಾಯಿಂಟು. ಇಲ್ಲಿ ನಿಮ್ಮ ಟ್ರೆಕ್ಕಿಂಗ್ ಫೀಸ್ನ ಪೇ ಮಾಡಬೇಕಾಗುತ್ತೆ. ಪರ್ ಪರ್ಸನ್ನು 580 rupees ಚಾರ್ಜ್ ಆಗುತ್ತೆ. ಅದ್ರ ಜೊತೆ ನೀವು ಗೈಡ್ ಫೀಸ್ 1000 rupees ಪೇ ಮಾಡಿ ನಿಮ್ಗೆ ಅಲೋಕೇಟ್ ಮಾಡೋ ಗೈಡ್ನ ಕರ್ಕೊಂಡು ನಿಮ್ಮ ಟ್ರೆಕ್ಕಿಂಗ್ನ ಸ್ಟಾರ್ಟ್ ಮಾಡ್ಬೋದು. ವಾಟರ್ ಬಾಟಲ್ಸ್ನ ಅಲೋ ಮಾಡ್ತಾರೆ. ಬಟ್ ನೀವು ಎಷ್ಟು ವಾಟರ್ ಬಾಟಲ್ಸ್ನ ತೊಗೊಂಡೋಗಿರ್ತೀರ ಅಷ್ಟನ್ನು ರಿಟರ್ನ್ ವಾಪಸ್ ತೊಗೊಂಬಂದ್ಬಿಟ್ಟು ಅವರಿಗೆ ತೋರಿಸ್ಬೇಕು. ನಾವು ಇವಾಗ ಕುದುರೆಮುಖ ಟ್ರೆಕ್ಕಿಗೆ ಹೋಗ್ತಾ ಇದ್ದೀವಿ. ಟೋಟಲ್ 8 ಮೆಂಬರು. ಅದ್ರಲ್ಲಿ ಎಷ್ಟು ಜನ ಹತ್ತಾರೋ ಗೊತ್ತಿಲ್ಲ. ಟೋಟಲ್ ಟ್ರೆಕ್ ಡಿಸ್ಟೆನ್ಸ್ ಬಂದು 11 ಕಿಲೋಮೀಟರು. ಅಪ್ ಆ್ಯಂಡ್ ಡೌನ್ ಸೇರಿ 22 kilometers ಆಗುತ್ತೆ. ನೀವು ಹೋಗುವಾಗಲೇ ಫುಡ್ನ ಕ್ಯಾರಿ ಮಾಡ್ಕೊಂಡೋಗಿ ಜೀಪ್ ಹತ್ತೋದಕ್ಕಿಂತ ಮುಂಚೆ ಅಲ್ಲೇ ನಿಮಗೆ ಪುಳಿಯೋಗರೆ ಸಿಗುತ್ತೆ. ಒಂದು ಬಾಕ್ಸ್ಗೆ 60 rupees ಏನೋ ತಗೋತಾರೆ. ಯಾಕಂದರೆ ನೀವು ಮಾರ್ನಿಂಗ್ 7:30 ಇಲ್ಲ 8 ಗಂಟೆಗೆ ಟ್ರೆಕ್ನ ಸ್ಟಾರ್ಟ್ ಮಾಡಿದ್ರೂ ಕಂಪ್ಲೀಟ್ ಮಾಡೋ ಅಷ್ಟರಲ್ಲಿ ಸಂಜೆ 4 ರಿಂದ 5 ಗಂಟೆ ಆಗುತ್ತೆ. ಹಾಗಾಗಿ ಹೋಗೋವಾಗಲೇ ಫುಡ್ನ ತೊಗೊಂಡೋಗೋದು ಒಳ್ಳೆಯದು. ಏನೋ ಕುದುರೆ ಮುಖಕ್ಕೆ ಹೊರಟೋದ್ಯಾ? ಆನ್ ದ ವೇ. ಸ್ಟಾರ್ಟ್ ರೆಕಾರ್ಡಿಂಗ್ ಅಂತ ತೋರಿಸ್ತಾ ಐತೆ. ಈಗ ಆಗ್ತೈತೆ. ಆಗಿದೆ ಸುಮ್ಮನೆ. ಒಳ್ಳೊಳ್ಳೆ ಜಮಕ್ ಕೊಡ್ತಿರ್ತಾರ. ಕಾಮಿಡಿ ಮಾಡಲಿಲ್ಲ ಅಂದರೆ ದೇವರಾಣೆ 9 ಕಿಲೋಮೀಟರ್ ನಡೆಯೋಕ್ಕಾಗಲ್ಲ. ಕೊನೆಯಲ್ಲಿ ನಾನೇ ಯಾವ್ದಾನ ಪ್ರಾಣಿ ತಿನ್ಕೊಂಡ್ರೆ ಇಲ್ಲ ಮುಂದೋಗ್ತಿರಲ್ಲ ಕಾರಣ. ನಮ್ಮ ಬ್ಯಾಚ್ಮೇಟ್ ಏನೋ ಹೇಳ್ತಿದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ. ಅದ್ರ ಬಗ್ಗೆ ನಂಗಂತೂ ಗೊತ್ತಿಲ್ಲ. ಆಮೇಲೆ ನಡ್ಕೊಂಡು ಹೋಗ್ತಿದೀವಿ, ಓಡ್ಬೇಕಾಗುತ್ತೆ. ಬಿಸಿಲೇ ಇರಲಿ ಮಳೆಯೇ ಬರಲಿ ಕಾಡಲ್ಲಿ ಮೇಡಲ್ಲಿ ಅಲೆರೆ. ಸನ್ಲೈಟ್ ಲೆಟ್ ಕಮ್, ರೈನ್ ಲೆಟ್ ಇಟ್ ಕಮ್, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ನನ್ನ ಪ್ರಕಾರ ಮನುಷ್ಯರು ಯಾವಾಗ್ಲೂ ಚಿಕ್ಕ ಮಕ್ಳು ತರ ಇರ್ಬೇಕು. ನಾವು ದೊಡ್ಡವರಾಗ್ತಾ ಆಗ್ತಾ ಕಳ್ಳನ್ ಮುಗ್ತಾ ಬಿಡ್ತೀವಿ, ತಪ್ಪಲ್ವಾ? ಸರ್ ನೋಡಿ, ಇಲ್ಲಿ ಕುದುರೆಮುಖ ಗೈಡು ಏನ್ ಮಾಡೋದು, ಅರ್ಧ ದಾರಿ ಆದ್ಮೇಲೆ ನಡ್ಕೊಂಡ್ ಬರ್ತಾ ಇದಾರೆ ಸಿಂಗಲ್ ಸಿಮ್ಮದ ತರ. ಈ ನಮ್ಮನ್ನೆಲ್ಲ ಬಿಟ್ಬಿಟ್ಟು ನಮ್ಗೆ ಇಲ್ಲಿ ಯಾರು ಹೊಳೆ ಮಧ್ಯದಲ್ಲಿ ಏನಾದ್ರು ತೊಂದರೆ ಆದ್ರೆ ಗೈಡ್ನ ಕೇಳಿ ಅಂತಾರೆ. ಇಲ್ಲಿ ನೋಡಿದ್ರೆ ಗೈಡೇ ಇರಲ್ಲ, ನಾವೇ ಗೈಡು.
ಹತ್ಬೇಕಾರೆ ಲಾಸ್ಟ್ ಇಳಿಬೇಕಾದ್ರೆ ಮಾತ್ರ ಕೈ ಸಿಗ್ತಾರೆ. ಸುಮ್ಮನೆ ತಮಾಷೆಗೆ ಹೇಳ್ತಾ ಇರೋದು, ಬನ್ನಿ ಸರ್. ನಿಮ್ಮನ್ನು ಕಾಡಿಗೆ ನಾವು ಹೊಸಬ್ರೋ ಅಥವಾ ಕಾಡ್ ನಮಗೆ ಹೊಸ್ತೋ ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲದಿರುವಂತ ಒಂದು ಸಂತೋಷ ಸಿಗುತ್ತೆ. ಯಾಕಂದ್ರೆ ಪ್ರಕೃತಿ ಬಂದು ಈಗಿಂದಲ್ಲ, ಲಕ್ಷಾಂತರ ವರ್ಷದಿಂದ ಇದ್ದಿರೋದು. ಸೊ ಅದನ್ನ ಗೌರವಿಸೋದು ತುಂಬಾ ಮುಖ್ಯ ಅಂತ ನನಗೆ ಅನ್ಸುತ್ತೆ. ಸೆಕೆಂಡ್ ಹೈಯೆಸ್ಟ್ ಪೀಕ್ ಇನ್ ಕರ್ನಾಟಕ. ಫಸ್ಟು ಅದೇ ಲಾರ್ಜೆಸ್ಟ್ ಶೋಲಾ ಫಾರೆಸ್ಟ್ ನೇಮ್ ಆಫ್ಟರ್ ದಿ ಫೇಸ್ ಆಫ್ ಮೌಂಟೈನ್ ರಿಸೆಂಬ್ಲಿಂಗ್ ಹಾರ್ಸ್ ಫೇಸ್. ಕುದುರೆ ಮುಖ ಅದು. ಆ ಕಡೆ ಸ್ವಲ್ಪ ಈ ಕಡೆ ಬಂದಿದೆಯಲ್ಲ, ಮರ ಗಿಡ ಎಲ್ಲ ಕಾಣ್ತಲ್ಲ, ಅದು ಕುದುರೆ ಜುಟ್ಟು. ಆದ್ರೆ ಈ ತರ ಬಂದಿದೆಯಲ್ಲ, ಅದು ಕುದುರೆದು ಬೆನ್ನು. ಯಾವುದು? ಈ ಕಡೆ ಇದು ಕುದುರೆದು ಜುಟ್ಟ. ಅದು ಕುದುರೆ ಜುಟ್ಟು. ಅದನ್ನ ಮೇನ್ ಅಂತ ಕರೀತಾರೆ ಕುದುರೆ ಜುಟ್ಟು ಇಂಗ್ಲಿಷ್ ಅಲ್ಲಿ. ಅದು ಬರ್ತಾ ಬರ್ತಾ ಅದು ಬೆನ್ನು ಕುದುರೆದು. ಕೆಳಗಡೆ ನಾವು ಹಿಂಗ್ ಮೇಲೆ ಕೆಳಗಡೆ ಬೀಲ, ನಾವು ಬಾಲದಿಂದ ಹಿಂಗ್ ಹೋಗಿ ಅಲ್ಲಿ ಹೋಗಿ ಮೇಲೆ ಟಾಪಿಗೆ ಹೋಗ್ತೀವಿ. ನಾವು ಇಲ್ಲಿ ಅಲ್ಲಿಂದ ಹೋಗ್ತೀವಾ? ಬಾಲದಿಂದ ಹೋಗ್ತೀವಾ? 6 ಕಿಲೋಮೀಟರ್ ಇದೆ. ಇನ್ನು 6 ಕಿಲೋಮೀಟರ್. ಬಾಲದಿಂದ ಹಿಂಗಿಂದ ಹೋಗ್ತೀವಾ? ಹಂಗಿಂದ ನಾವು ಹಿಂಗ್ ಹೋಗ್ಬೇಕು ನಾವೀಗ. ಕೆಳಗಡೆಯಿಂದ ಬಾಲದಿಂದ ಮೇಲೆ ಹೋಗ್ತೀವಿ. ಓಕೆ ಓಕೆ. ರೋಡು ಚೆನ್ನಾಗಿತ್ತು, ಇಲ್ಲಿಂದ ಪಿಕ್ಚರ್ ಮಾಮೂಲು ರೋಡು. ನಡ್ಕೊಂಡ್ ಬಂದ್ಬಿಟ್ವಿ. ಈಗ ನೋಡಿ ಜನಸಂಖ್ಯೆ ತುಂಬಾ ಮೇಲೆ ಹೋಗ್ತಾ ಇದೆ. ನಾವು ಅದೇ ಮೇಲಕ್ಕೆ ಹೋಗ್ಬೇಕು. ಆ ಮೇಲಕ್ಕೆ ಹೋಗ್ಬೇಕು ಅಂದ್ರೆ ನಾವು ಬದುಕಿರ್ಬೇಕು. ನೋಡಿ ನೋಡಿ ನೋಡಿ, ಈ ಸರ್ ಟ್ರೆಕ್ ಲೀಡ್. ನಾನೇ ಟ್ರೆಕ್ ಲೀಡು. ನನ್ನ ನಂಬ್ಕೊಂಡ್ ಬಂದವ್ರ ಕತೆ ಗೊತ್ತಿಲ್ಲ. ಇಂಗ್ಲಿಷ್ ಅಲ್ಲಿ ಇಷ್ಟಕ್ಕೆ ನಿಲ್ಲಿಸ್ಬೋದಲ್ಲ? ತುಂಬಾ ದೂರ ಹೋಗಿದ್ದೀನಿ, ಪೂರ್ತಿ ಮುಗಿಸಿನೇ ತಿರುಗಿ ಬರಕ್ ಸಾಧ್ಯ. ನ್ಯಾಷನಲ್ ಪಾರ್ಕ್ ಒಳಗಡೆ ಇದ್ದೀರಾ, ಅದರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಕರೆಕ್ಟ್ ಆಗಿ ಫಾಲೋ ಮಾಡಿ. ನೀಟಾಗಿ ಓದ್ಕೊಳ್ಳಿ. ಕ್ಯಾಮ್ರಾ ಕ್ಲಾರಿಟಿ ಕಮ್ಮಿ ಬಂದರೆ ನಾವು ಗ್ಯಾರಂಟಿ ಇಲ್ಲ. ಡು ನಾಟ್ ಮೇಕ್ ನಾಯ್ಸ್. ಆಲ್ವೇಸ್ ವಾಕ್ ಇನ್ ಗ್ರೂಪ್ಸ್. ನಾವು ನಮ್ಮ ಗ್ರೂಪ್ನವರೆಲ್ಲ ಬಿಟ್ಟು ಹೋಗ್ತಾ ಇದ್ದಾರೆ, ನಾವು ಹೋಗ್ತಾ ಇದೀವಿ. ನಾವು ವಿಡಿಯೋ ಮಾಡೋದ್ರಲ್ಲಿ ಬಿಸಿ ಇದ್ದೀವಿ. ನಿರ್ಜನ ಪ್ರದೇಶ, ಸ್ವಲ್ಪ ಜನ ಇದ್ದೀವಿ. ಯಾರಾದರೂ ಕಾಣೆ ಆದರೆ ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀವಿ, ಪ್ರೂಫಿಗಿರಲಿ ಅಂತ. ಹಿಂಗೆ ಸುತ್ತ ನೋಡಿ. ಏನ್ ದುಡ್ಡು ತಲೆ ಮೇಲೆ ಸುರ್ಕತ್ತೀಯ? ದುಡ್ದ ಕುಡ್ದ ಮಜಾ ಮಾಡ್ದ. ಶಿವ ಮೇಲಕ್ ಬರೋ ಪಾರ್ಟಿ ಮಾಡ ಅಂತ ಕರೆದಾಗ ಯಾರುಗಳಲ್ಲ, ಸೈಲೆಂಟಾಗಿ ಹೋಗ್ತಾ ಇರ್ತೀವಿ. ಆ 5 ಕಿಲೋಮೀಟ್ರ್ ಹತ್ತಿದ್ದೀವಿ. ಈಗ ಹತ್ತಕ್ಕೆ ಸಿಕ್ಕಾಪಟ್ಟೆ ಕಷ್ಟ. ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ಅಣ್ಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ನಂಬಿಕೆ ಅಂತಲ್ಲ ನನ್ನ ಮೇಲೆ ನಂಬಿಕೆ ಅಲ್ವಾ? ಬೇಡಣ, ನನ್ನ ಮೇಲೆ ನಂಬಿಕೆ ಅಲ್ವಾ? ನೋಡೋಣ. ಇನ್ನು 3 ಕಿಲೋಮೀಟ್ರ್ ಇದೆ. ಇಲ್ಲಿ ಹಾಕೋರಲ್ಲ ವಾಟೆ ಕಾಡು ಅಂತ. ಅದ್ರ ಜೊತೆ ನೀರು ಕುಡಿಯೋಂಗಿದ್ರೆ, ನಿಮಗೆ ಬದುಕಬೇಕು ಅನ್ನೋ ಆಸೆ ಇದ್ದರೆ ಇಲ್ಲೇ ನೀರು ಇಟ್ಕೊಳ್ಳಿ, ಹೊಟ್ಟೆ ತುಂಬ ಕುಡ್ಕೊಳ್ಳಿ. ಮುಂದಕ್ಕೆ ಹೋದರೆ ನೀರು ಸಿಗಲ್ಲ, ಸಿಗೋ ಗಂಟ ನಾವು ನಡಿಬೇಕಾಗುತ್ತೆ, ಏನೂ ಸಿಗಲ್ಲ. ನಮ್ಮ ಗೈಡು ಆರಾಮಾಗಿ ಎಲ್ಲ ಗೈಡ್ಲೈನ್ಸ್ ಕೊಟ್ಕೊಂಡು ಕುಂತಿದ್ದಾರೆ. ಇವರು ನಮ್ಮ ಕಡೆಯವರು, ಇವರು ನಮ್ಮ ಬ್ಯಾಚ್ನವರು. ನೀರು ಕುಡಿತಿರೋರು ಗಗನ್ ದೀಪ್, ಇವರು ಬರೀ ದೀಪು. ಇವ್ರ ಹೆಸರು ಚಂದಿನ್, ಅವ್ರ ಹೆಸರು ಶರತ್. ನನ್ನ ಹೆಸರು ಗೊತ್ತಲ್ಲ. ನಾರ್ಮಲ್ ಇದ್ದಾರೆ, ನೆಗಾಡ್ತಾನೆ ಇರ್ತಾರೆ. ನೋಡಿ, ನಮ್ಮ ಸಹಪಾಠಿಗಳು ಹತ್ತೋರು ಎಲ್ಲರೂ ಸುಸ್ತಾಗಿ ಕುತ್ಕೊಂಡು ಈಗ ಎದ್ದು ಪೋಸ್ ಕೊಡಕ್ ಬಂದಿದ್ದಾರೆ ನೋಡಿ ವಿಡಿಯೋಗೋಸ್ಕರ. ಇವರೇ ನಮ್ ಗೈಡ್ ಮಾತ್ರ ಫುಲ್ ಎಂಥೂಸಿಯಾಸ್ಟಿಕ್, ಫುಲ್ ಎನರ್ಜಿ. ಈ ಗೈಡ್ ಹೇಳ್ತಾರೆ ಸ್ಟೋರಿನ. ಅಲ್ಲಿ 2 ಹಿಂಗಿದೆಯಲ್ಲ ದಾಟ, ಯಾರೋ ಕೆತ್ತಿರೋದು ಅದಂತಾನೆ. ಕೆತ್ತಿರೋದಲ್ಲ, ಮಳೆ ಒಂದು ವರ್ಷ ಜಾಸ್ತಿ ಆಯ್ತಲ್ಲ, ಅದೇ ತರ ಕುಸಿದಿದ್ದು ಅದು. ಇದು ಕುಸ್ತಿರೋದು, ಗುಡ್ಡ ಕುಸ್ತಿರೋದು. ಫಲ ಆಗಿದೆ.
ನೋಡಿ ಇವ್ರೆ ನಮ್ಮ ಬೆಸ್ಟ್ ಗೈಡು ನೋಡಿ. ನೆಕ್ಸ್ಟ್ ಯಾರಾದ್ರೂ ಇಲ್ಲಿ ಟ್ರೆಕ್ ಬಂದ್ರೆ ಇವ್ರನ್ನೇ ತಗೊಳ್ಳಿ ಗೈಡ್ ಆಗಿ. ಇವ್ರ ಹೆಸರು ಸುಕುಮಾರ್ ಅಂತ. ಕಾಂಟ್ಯಾಕ್ಟ್ ಇವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಕುಮಾರ ಪರ್ವತದ್ದು ಸಪೋರ್ಟ್ ಮಾಡ್ತಾರೆ. ಹತ್ತಿಲ್ಲ ಅಂದ್ರೂ ಅವರೇ ಕುಮಾರ ಪರ್ವತ ಟ್ರೆಕ್ ಬೇಕಾದ್ರೆ ಇವ್ರನ್ನೇ ಕರ್ಕೊಂಡು ಹೋಗಿ. 6363858017 ನಂಬರ್ ಕೇಳಿಸ್ಕೊಳ್ಳಿ ಇನ್ನೊಂದ್ಸತಿ. 6363858017 ಫೀಡ್ ಮಾಡ್ಕೊಳ್ಳಿ ತಲೆಯಲ್ಲಿ. 8 ಗಂಟೆಗೆ ಸ್ಟಾರ್ಟ್ ಮಾಡಿದ್ವಿ. ಪೀಕ್ ರೀಚ್ ಆಗೋ ಅಷ್ಟರಲ್ಲಿ 12:30 ಆಗಿದೆ. ಫೈನಲ್ ಕುದುರೆಮುಖ. ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ಪ್ರಣಯ ಉನ್ಮಾದ ತಾನಾಗಿ ಹಾಡಾಗೋ ಸಮಯ ಏಕಾಂತ ಕಲ್ಲನ್ನು ಮಾಡುವುದೋ ಕವಿಯ ಮುಗಿಲ ಹೆಗಲ ಮೇಲೇರಿ ತೇಲುತ್ತಿದೆ ಹೃದಯ ಮಡಿಲ ಹುಡುಕಿ ಎದೆ ಬಾಗಿಲಿಗೆ ಬಂತೋ ನೀವೇನಾದರೂ ಪ್ಲಾನ್ ಮಾಡ್ತಿದ್ರೆ ಸೆಪ್ಟೆಂಬರಿಂದ ನವೆಂಬರ್ ಒಳಗಡೆ ಬನ್ನಿ. ಸಖತ್ತಾಗಿರುತ್ತೆ ವ್ಯೂ, ಒಳ್ಳೆ ಎಂಜಾಯ್ ಮಾಡ್ತೀರಾ.